ಇನ್ನು ನಿನ್ನೆ ಶ್ರೀಲಂಕಾದಲ್ಲಿ ಒಂದು ಅನಾಹುತ ಸಂಭವಿಸಿತ್ತಲ್ವಾ. ಉಗ್ರರ ಅಟ್ಟಹಾಸಕ್ಕೆ ಆತ್ಮಾಹುತಿ ಈ ಬಾಂಬ್ ದಾಳಿ ನಡೆದಂತ ಸಂದರ್ಭದಲ್ಲಿ 290 ಮಂದಿ ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 13 ಶಂಕಿತರನ್ನ ಈಗೆಲ್ಲ ಪೊಲೀಸರು ಬಂಧಿಸಿದ್ದಾರೆ. ಓಕೆ, ಆದ್ರೆ ನಮ್ಮ ರಾಜ್ಯದ ಮಟ್ಟಿಗೆ ಒಂದು ಆತಂಕ ಹುಟ್ಟಿಸುವಂತ ವಿಚಾರ ಅಂತ ಅಂದ್ರೆ ಶ್ರೀಲಂಕಾಗೆ ಪ್ರವಾಸಕ್ಕೆ ಅಂತ ತೆರಳಿದ್ದಂತ 7 ಮಂದಿ JDS ಮುಖಂಡರು ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರೆಲ್ಲ ಶ್ರೀಲಂಕಾಗೆ ಪ್ರವಾಸಕ್ಕೆ ತೆರಳಿದಂತವ್ರು ಅನ್ನೋದು ಗೊತ್ತಾಗ್ತಾ ಇದೆ, ಈ JDS ಮುಖಂಡರು. ಆಮೇಲೆ ಇವರು ವೀರಪ್ಪ ಮೊಯ್ಲಿ ಅವರ ಪರವಾಗಿ, ಅಂದ್ರೆ ಚಿಕ್ಕಬಳ್ಳಾಪುರದ ಮೈತ್ರಿ ಅಭ್ಯರ್ಥಿಯಾಗಿದ್ದಂತ ವೀರಪ್ಪ ಮೊಯ್ಲಿ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಂತವ್ರು. ಆ ಪ್ರಚಾರ ಕಾರ್ಯ ಎಲ್ಲ ಮುಗಿಸಿ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಮೊದಲನೇ ಹಂತದಲ್ಲಿ, ಹೀಗಾಗಿ ಶ್ರೀಲಂಕಾ ಪ್ರವಾಸ ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು ಉತ್ತರ ತಾಲೂಕಿನ ಅಡಕಿಮಾರನಹಳ್ಳಿ ಗ್ರಾಮದ ಮಾರೇಗೌಡ, ಅಲ್ಲೇ ಟಿವಿ9ಗೆ ಮಾಹಿತಿ ಕೂಡ ಲಭ್ಯ ಆಗಿದೆ ಯಾರ್ಯಾರು ಎತ್ತೆತ್ತ ಅಂತ ಮಿಸ್ಸಿಂಗ್ ಆಗಿರೋರು. ನೆಲಮಂಗಲ ತಾಲೂಕಿನ ಗೋವೆನಹಳ್ಳಿಯ ಶಿವಣ್ಣ, ಹಾರೋಕ್ಯಾತನಹಳ್ಳಿಯ ಪುಟ್ಟರಾಜು, ಕಾಚನಹಳ್ಳಿ ಗ್ರಾಮದ ಮುನಿಯಪ್ಪ, ಲಕ್ಷ್ಮೀನಾರಾಯಣ ಏಪ್ರಿಲ್ 20ನೇ ತಾರೀಕಿನಂದು ಬೆಂಗಳೂರಿಗೆ ಶ್ರೀಲಂಕಾಗೆ ತೆರಳಿರ್ತಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ 618, 619ನೇ ರೂಮ್ನಲ್ಲಿ ತಂಗಿದ್ದಂತ ನಾಯಕರು ಇವರು. ಆದ್ರೆ ಬಾಂಬ್ ಸ್ಫೋಟದ ಬಳಿಕ ಸಂಪರ್ಕಕ್ಕೆ ಈ ಪ್ರವಾಸಿಗರು ಸಿಗ್ತಾ ಇಲ್ಲ. ಇದೇ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿರೋದಕ್ಕೂ ಕೂಡ ಕಾರಣ ಆಗಿದೆ. ಆಮೇಲೆ ಇನ್ನೊಂದು ದುರಾದೃಷ್ಟಕರ ವಿಚಾರ ಅಂತ ಅಂದ್ರೆ ಈ ಶಾಂಗ್ರಿಲಾ ಹೋಟೆಲ್ನ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ನಿನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ. ಅದೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ಬಹುಶಃ ಇವರು ಇದ್ರು ಅಂತ ಕಾಣಿಸುತ್ತೆ. ರೂಮ್ ನಂಬರ್ ಮಾಹಿತಿಯೂ ಕೂಡ ಲಭ್ಯ ಆಗಿದೆ. 618 ಹಾಗೆ 619 ರೂಮ್ನಲ್ಲಿ ಇದ್ದಂಥವ್ರು ಇವರು. ಈಗ ಎಲ್ಲಿದ್ದಾರೆ ಏನು ಎತ್ತ ಅನ್ನುವಂಥದ್ದು ಬಹಳ ಗೊಂದಲಕ್ಕೆ ದೂಡ್ತಾ ಇದೆ. ಜೊತೆಗೆ ಸಹಜವಾಗಿ ಅವರ ಆಪ್ತರನ್ನ, ಜೊತೆಗೆ ಕುಟುಂಬಸ್ಥರನ್ನ ಆತಂಕಕ್ಕೆ ದೂಡ್ತಾ ಇದೆ.